ಇಂದಿರಾ ಕ್ಯಾಂಟೀನ್ ಕರ್ಮಕಾಂಡವನ್ನ ತೆರೆದಿಟ್ಟಂತಹ ಪಶ್ಚಿಮ ನಗರ ಪಾಲಿಕೆ ಆಯುಕ್ತರು ರಬ್ಬರ್ನಂತಹ ಇಡ್ಲಿ ತರಕಾರಿ ಇಲ್ಲ, ನೀರ್ ಸಾಂಬಾರು, ನೀರ್ ಚಟ್ನಿ ಇಲ್ಲ, ಚಟ್ನಿ ಹಾಕೊಂಡ್ ಬಿಟ್ರೆ ಅಲ್ಲಿವರೆಗೂ ಆಗುತ್ತೆ, ಆ ತರ ಚಟ್ನಿ ಮಾಡ್ತಾರೆ. ಇಂದಿರಾ ಕ್ಯಾಂಟೀನ್ ಕರ್ಮಕಾಂಡವನ್ನ ಬೆಚ್ಚಿಟ್ಟಂತಹ ಪಶ್ಚಿಮ ನಗರ ಪಾಲಿಕೆಯ ಆಯುಕ್ತರು ರಬ್ಬರ್ನಂತಹ ಇಡ್ಲಿ, ತರಕಾರಿ ಇಲ್ಲದೆ ನೀರ್ ಹಾಕಿ, ಅಂದ್ರೆ ತರಕಾರಿನೇ ಇಲ್ಲ, ಬರೀ ನೀರಲ್ಲಿ ಸಾಂಬಾರು, ಚಟ್ನಿ ಅಂತೂ ಕೇಳಲೇಬಿಡಿ. ಇದು ಯಾರೋ ಜನಸಾಮಾನ್ಯರು ಮಾಡ್ತಾ ಇರುವಂತಹ ಆರೋಪ ಅಲ್ಲ. ಇದು ಬೆಂಗಳೂರು ನಗರ ಪಶ್ಚಿಮ ನಗರ ಪಾಲಿಕೆ ಆಯುಕ್ತರು ಬರೆದಿರುವಂತಹ ಶಾರ. HMT ವಾರ್ಡ್ ಇಂದಿರಾ ಕ್ಯಾಂಟೀನ್ಗೆ KV ರಾಜೇಂದ್ರ ದಿಢೀರ್ ಭೇಟಿ ನೀಡಿದ್ರು. ಇಲ್ಲಿನ ಇಡ್ಲಿ ಸಾಂಬಾರ್ ಟೇಸ್ಟ್ ಅನ್ನ ನೋಡಿ ಪಶ್ಚಿಮ ನಗರ ಪಾಲಿಕೆ ಆಯುಕ್ತರು ತೀವ್ರ ಬೇಸರವನ್ನು ವ್ಯಕ್ತಪಡಿಸಿದ್ದಾರೆ. ಹಾಗೆ ಆಯುಕ್ತ KV ರಾಜೇಂದ್ರ ಅವರು ತುಂಬಾನೇ ಬೇಜಾರು ಮಾಡಿಕೊಂಡಿರುವಂತದ್ದು. ಫುಡ್ ಈಸ್ ವೆರಿ ಬ್ಯಾಡ್. ಇಡ್ಲಿ ರಬ್ಬರ್ನಂತ ಇದೆ, ತುಂಬಾ ಹಾರ್ಡ್ ಆಗಿದೆ. ನೋ ವೆಜಿಟೇಬಲ್ಸ್, ನೋ ದಾಲ್ ಇನ್ ಸಾಂಬಾರ್. It's very, very, very bad. Hygienic needs to be improve ಆಗಬೇಕು. ಕ್ಷಣವೇ ಈ ಒಂದು ರಿವಾರ್ಡ್ಸ್ ಗುತ್ತಿಗೆ ಸಂಸ್ಥೆಗೆ ನೋಟಿಸ್ ಅನ್ನ ನೀಡಿ 2 ದಿನಗಳಲ್ಲಿ ಉತ್ತರವನ್ನ ಪಡೆಯಿರಿ, ಹಿಂಗಂತ ಅಧಿಕಾರಿಯನ್ನ ಉದ್ದೇಶ ಮಾಡಿ ಶಾಲಾ ಬರೆದಿರುವಂತಹ ಆಯುಕ್ತರು. ಪ್ರತಿ ಕ್ಯಾಂಟೀನ್ಗಳಲ್ಲೂ ಕೂಡ ಒಬ್ಬ ಅಧಿಕಾರಿ ನೇಮಕಕ್ಕೆ ಸೂಚನೆ. ದಿನಕ್ಕೆ ಇಂದಿರಾ ಕ್ಯಾಂಟೀನ್ಗೆ ಭೇಟಿ ನೀಡುವಂತೆ ಆಯುಕ್ತರ ಸೂಚನೆ. ಸಿದ್ದರಾಮಯ್ಯ ಅವರ ಕನಸಿನ ಕೂಸಿಗೆ ಯೋಜನೆಗೆ ಈಗಲೇ ಕೊಳ್ಳಿ ಇಟ್ಟಂಗಾಗಿದೆ. ಇದ್ದೂ ಇಲ್ಲದಂತಾಗಿರುವಂತಹ ಇಂದಿರಾ ಕ್ಯಾಂಟೀನ್ ಯಾಕೆ ಅವ್ಯವಸ್ಥೆ? ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರೇ ಎಚ್ಚೆತ್ತುಕೊಳ್ಳಿ, ತಕ್ಷಣ ಕ್ರಮವನ್ನ ಕೈಗೊಳ್ಳಿ. ಎಸ್ ವೀಕ್ಷಕರೇ, CM ಸಿದ್ದರಾಮಯ್ಯ ಅವರು ಕನಸಿನ ಕೂಸು ಇಂದಿರಾ ಕ್ಯಾಂಟೀನ್. ಇಂದಿರಾ ಕ್ಯಾಂಟೀನ್ ಯಾಕೆ ಮಾಡಿದ್ದು ಅನ್ನೋದ್ರ ಬಗ್ಗೆ ಹೇಳ್ಬಿಡ್ತೀನಿ. ಇಂದಿರಾ ಕ್ಯಾಂಟೀನ್ ಯಾಕೆ ಮಾಡಿದ್ದು ಅಂತಂದ್ರೆ, ಇಲ್ಲಿ ಕಡಿಮೆ ರೇಟಿನ ಒಂದು ತಿಂಡಿ ತಿನಿಸುಗಳು ಸಿಗುತ್ತೆ, ಬಡವರಿಗೆ ತುಂಬಾ ಈಸಿ ಆಗುತ್ತೆ. ಯಾಕಂದ್ರೆ ದಿನಕ್ಕೆ ನಾವು 30-40 ರೂಪಾಯಿ ಒಂದು ಊಟಕ್ಕೆ ಖರ್ಚು ಮಾಡೋಕ್ ಆಗೋದಿಲ್ಲ. ಆ ಒಂದು ಕಾರಣಕ್ಕೆ ಸ್ವಲ್ಪ ಕಮ್ಮಿಯಲ್ಲಿ ಸಿಕ್ಕಿದ್ರೆ ಬಡವರಿಗೆ ತುಂಬಾ ಹೆಲ್ಪ್ ಆಗುತ್ತೆ ಅನ್ನೋ ಕಾರಣಕ್ಕಾಗಿ ಇಂದಿರಾ ಕ್ಯಾಂಟೀನ್ ಅನ್ನ ಕರ್ನಾಟಕದಲ್ಲಿ ಶುರು ಮಾಡಲಾಯಿತು. ಕಾಂಗ್ರೆಸ್ ಸರ್ಕಾರದಿಂದ ಶುರು ಮಾಡಿರುವಂತದ್ದು. ಸೊ ಇಂದಿರಾ ಕ್ಯಾಂಟೀನ್ ನಲ್ಲಿ ಯಾವ ರೀತಿಯಾಗಿ ಅಡಿಗೆ ಮಾಡ್ತಾ ಇದ್ದಾರೆ ಅಂತಂದ್ರೆ ಅದನ್ನ ಬಾಯಿಗೆ ಹಾಕೋಕ್ಕಾಗಲ್ಲ. ನಾಯಿಗೆ ಹಾಕ್ಬೇಕು, ಬಾಯಿಗೆ ಹಾಕ್ಬೇಕು ಅನ್ನೋದು ಗೊತ್ತಾಗ್ತಾ ಇದೆ. ಯಾಕಾಗಿ ಈಗ ಹೇಳ್ತಾ ಇದ್ದೀನಿ, ನನ್ನ ಭಾಷೆ ಯಾಕೆ ಇಷ್ಟು ಕಟುವಾಗಿದೆ ಅಂತಂದ್ರೆ ಆ ರೀತಿಯ ವ್ಯವಸ್ಥೆ ಇಂದಿರಾ ಕ್ಯಾಂಟೀನ್ ನಲ್ಲಿ ಇದೆ. ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರೇ, ನಿಮಗೆ ನಿಭಾಯಿಸುವಂತಹ ಕೆಪಾಸಿಟಿ ಇಲ್ಲ ಅಂತಂದ್ರೆ ಇಂದಿರಾ ಕ್ಯಾಂಟೀನ್ ನಲ್ಲಿ ಯಾಕೆ ಇಟ್ಕೊಂಡಿದ್ದೀರಿ? ಬಾಗಿಲು ಮುಚ್ಚಿಬಿಡಿ ಅತ್ಲಾಗಿ. ಇದನ್ನ ನಾನು ಕೋಪದಿಂದ ಹೇಳ್ತಾ ಇದ್ದೇನೆ. ಯಾಕಾಗಿ ಅಂತಂದ್ರೆ, ಬೆಂಗಳೂರು ಪಶ್ಚಿಮ ವಲಯದ ಪಾಲಿಕೆ ಆಯುಕ್ತರು ಪರಿಶೀಲನೆಗೆ ಅಂತ ಹೋದಾಗ ಅಲ್ಲಿ ಇಡ್ಲಿ ನೋಡಿ ಅವರೇ ಶಾಕ್ ಆಗ್ತಾರ್ರಿ. ಹೈಜಿನಿಕ್ ಇಲ್ಲ, ಎಲ್ಲೆಲ್ಲಿ ಯಾವ ರೀತಿಯ ಕೆಸರಿರ್ಬೇಕೋ ಅಲ್ಲೆಲ್ಲ ಕೆಸರಿದೆ, ಸರಿಯಾಗಿ ತೊಳೆದಿಲ್ಲ, ಬಳದಿಲ್ಲ, ಏನೂ ಮಾಡಿಲ್ಲ. ಇದು ಜನರ ಕೈಗೆ ಸಿಗ್ಲಿ ಅಂತ ನಿಮ್ಮ ಉದ್ದೇಶ ಆದ್ರೂ ಕೂಡ ಈಗ ಅವ್ಯವಸ್ಥೆ ಆಗಿದೆ. ಅಲ್ಲಿ ನೀವು ಸೈಲೆಂಟ್ ಆಗಿ ಕೂತ್ಕೊಂಡಿದ್ದೀರಾ, ಗ್ಯಾರಂಟಿ ಯೋಜನೆಯ ಬಗ್ಗೆ ಕಾನ್ಸಂಟ್ರೇಟ್ ಮಾಡ್ತಾ ಇದ್ದೀರಾ. ಆಸ್ ಅ ಮಾಧ್ಯಮದವರಾಗಿ ನಾವು ಹೇಳಬೇಕಾಗಿದ್ದು ಹೇಳ್ತಾ ಇದ್ದೇವೆ. ರಬ್ಬರ್ನಂತೆ ಇಡ್ಲಿ ಇದೆ ರೀ, ಸಾಂಬಾರಲ್ಲಿ ಬರೀ ನೀರೇ ಇರೋದು, ತರಕಾರಿ ಇಲ್ಲ, ಬಿಸಿ ಒಂದು ನೀರಿಗೆ ಪೌಡರ್ ಬರ್ತಾವಲ್ಲ ಇಲ್ಲಿ, ಆ ರೀತಿಯಾಗಿ ಹಾಕಿ ಕಲ್ಸ್ಕೊಟ್ಟಂಗಿದೆ. ಇದೆಲ್ಲ ಇಟ್ಕೊಂಡು ಇಂದಿರಾ ಕ್ಯಾಂಟೀನ್ ಅಂತ ಯಾಕೆ ಮಾಡಬೇಕು ನೀವು ಅಲ್ವಾ? 2 ದಿನದಲ್ಲಿ ಉತ್ತರವನ್ನ ಕೊಡಿ ಅಂತ ಹೇಳಿ ಅವರು ಕೇಳಿದ್ದಾರೆ. ಒಬ್ಬ ಅಧಿಕಾರಿಯನ್ನ ನೇಮಕ ಮಾಡಬೇಕು, ಎಲ್ಲ ಕ್ಯಾಂಟೀನ್ಗಳಿಗೂ ಹೋಗಿ ಅವರು ಭೇಟಿಯನ್ನ ನೀಡಬೇಕು, ಗ್ರಾಹಕರ ಲೆಕ್ಕ ಪರಿಶೀಲನೆ ಸುಳ್ಳಾಗ್ತಾ ಇದೆ, CCTVಯನ್ನ ಅಳವಡಿಕೆ ಮಾಡಬೇಕು, ಯಾರು ಇವರು ಕಾಂಟ್ರಾಕ್ಟ್ ತಗೊಂಡವರು ಅವ್ರನ್ನ ಕರೆಸಿ ಅಂತ ಹೇಳಿ ಸ್ಟ್ರಿಕ್ಟ್ ಆಗಿ ರಾಜೇಂದ್ರ ಅವರು ಮಾಡಿರುವಂಥದ್ದು. ವಾವ್ ಸರ್, ಗುಡ್ ಸರ್. ಆಸ್ ಅ ಒಂದು ಮಾಮೂಲಿ ಮನುಷ್ಯ ಆಗಿ ನಾನು ಇದನ್ನ ಸ್ವಾಗತ ಮಾಡ್ತೇನೆ. ನಿಮ್ಮಂತ ಆಫೀಸರ್ಸ್ಗಳು ಬೇಕು. ಹಾಗೆ ಅವ್ರು ಹೇಳಿದ್ದಾರೆ, ಇಟ್ಸ್ ವೆರಿ ಬ್ಯಾಡ್. ಇದನ್ನ ಹೇಗೆ ತಿಂತಾರೋ ಗೊತ್ತಿಲ್ಲ, ನಾನು ತಿಂದು ರುಚಿಯನ್ನ ನೋಡಿದೆ, ಇಷ್ಟ ಆಗಿಲ್ಲ ನನಗೆ. ಚಟ್ನಿ ಅನ್ನೋದು ನೋಡಕ್ಕಾಗಲ್ಲ.
ಇಡ್ಲಿ ಸಾಂಬಾರಂತೂ ಕೇಳೋದೇ ಬೇಡ. ಬಡವರಿಗೆ ಕೊಡ್ತಿದ್ದೀರಲ್ಲ ಸರ್, ಸ್ವಲ್ಪ ಕ್ವಾಲಿಟಿ ಫುಡ್ ಕೊಡಿ, ರಿಕ್ವೆಸ್ಟ್. ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.